ಇವರು ತಪ್ಪಿಸುವ ಸಾಧ್ಯತೆ ಅದು, ಅದಕ್ಕೆ ಜಾಮೀನು ಕೊಡಬಾರ್ದಾಗಿತ್ತು, ಹೈಕೋರ್ಟ್ ಕೊಟ್ಟದು ಅನ್ನುವಂಥ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ನಮ್ಮ ಸರ್ಕಾರಿ ವಕೀಲರು ವಾದ ಮಾಡ್ತಾರೆ ಅಥವಾ ಪೊಲೀಸ್ ಪರದಿಂದ ವಕೀಲರು ವಾದ ಮಾಡ್ತಾರೆ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಜಾಮೀನು ಪಡೆದ ಬಳಿಕ ದರ್ಶನ್ ಅವರು ಪ್ರಕರಣದ ಪ್ರಮುಖ ಸಾಕ್ಷಿಯೊಂದಿಗೆ ವೇದಿಕೆ ಹಂಚಿಕೊಂಡಿದ್ದರು. ಇದೇನಪ್ಪ ಅಂತಂದ್ರೆ ದುಡ್ಡಿನಿಂದಾಗಲಿ ಮತ್ತೊಂದರಾಗಲಿ ಪಡ್ಕೊಳ್ಳೋ ಸಾಧ್ಯತೆಗಳು. ನಾವು ಒಬ್ಬ ಸಾಕ್ಷಿ ಇದ್ದರು ಇವರು ಅಪರಾಧಿ ಅನ್ನೋದಕ್ಕೆ ಅಥವಾ ಘಟನೆ ಬಗ್ಗೆ ಅವ್ರ ಜೋಡಿ ವೇದಿಕೆಯಾಗಿ ಹಂಚ್ಕೊಂಡ್ರು ಇವರು ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಇವೆಲ್ಲ ಏನು ತೋರಿಸ್ತಾ ಇದ್ದಾವಪ್ಪ ಅಂತಂದ್ರೆ ದರ್ಶನ್ ಅವರು ಅಂದುಕೊಂಡಷ್ಟು ಸಂಭಾವಿತರಲ್ಲ, ಮುಗ್ಧರಲ್ಲ ಅನ್ನೋದು ಇವೆಲ್ಲ ತೋರಿಸ್ಕೊಡ್ತಾ ಇದ್ದಾವೆ. ಅದನ್ನು ಅವ್ರು ನಂತರ ಏನು ಹೇಳ್ತಾರೆ, ನಮ್ಮ ಶಿಬ್ಬಲ್ ಅವರು ಆ ದೃಷ್ಟಿ ಇಟ್ಕೊಂಡು ನೋಡಿದಾಗ ಅದು ಅವರ ಒಬ್ಬ ದರ್ಶನ್ ಪರವಾಗಿ ತನ್ನ ಕ್ಲೈಂಟ್ ಪರವಾಗಿ ಮಾತಾಡೋದ್ರಲ್ಲಿ ಏನು ಅಡ್ಡಿ ಇಲ್ಲ, ಅವ್ರು ಮಾತಾಡಲಿ. ಬಟ್ ವಸ್ತುಸ್ಥಿತಿ ಹಿಂಗಂತೆ ಸುಪ್ರೀಂ ಕೋರ್ಟ್ ಸಮಸ್ಯೆ ಬಂದಿದೆ. ಯಾಕೆಂದ್ರೆ ಆ ರೀತಿಯ ಆ ಸಂದರ್ಭದಲ್ಲಿ ವರದಿಗಳು ತಯಾರಾದರು. ಎಲ್ಲ ಮೀಡಿಯಾನು ಈ ದರ್ಶನರ ಏನು ಒಂದೊಂದು ಘಟನೆಗಳ ಬಗ್ಗೆಯೂ ಸಹಿತ ವಿವರಣೆ ಅವತ್ತಿನ ಎಲ್ಲ ಇದರಲ್ಲಿ ಬಂದು ನಂತರದಲ್ಲಿ ಕೋರ್ಟ್ನಿಂದ ಅದಕ್ಕೆ ಸ್ಟೇ ತೊಗೊಂಬಂದು ಅದೆಲ್ಲ ವಿಚಾರಗಳನ್ನ ಹೊರಗೆ ಹಬ್ಬದಂಗೆ ಮಾಡುವಂಥ ಪ್ರಯತ್ನ ಅವ್ರು ಮಾಡಿದರು. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಘಟನೆ ನಡೆದದ, ಆ ನಡೆದದ್ರಲ್ಲಿ ಇವರು ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಬರ್ತದೆ. ಅಂಥ ಪ್ರಸಂಗದಲ್ಲೇ ಇವರು ಸಾಕ್ಷಿಗಳನ್ನು ಮತ್ತೇನು ನಾಶ ಮಾಡಿದ್ರೆ ನಾಳೆ ನ್ಯಾಯ ಹೆಂಗೆ ಸಿಗೋದು ಅನ್ನೋಂಥ ಒಂದು ಪ್ರಶ್ನೆ. ದರ್ಶನ್ ಅವ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಆದ ಕನ್ನಡಿಗರಿಗೆ, ದೊಡ್ಡ ನಟ, ಅಡ್ಡಿ ಇಲ್ಲ, ಒಳ್ಳೆ ನಮ್ಮ ಸಿನಿ ರಂಗದಲ್ಲಿ ದೊಡ್ಡದಂಥ ಒಂದು ಏನೇನು ಪ್ರಯೋಗ ಮಾಡ್ತಾ ಇರ್ತಾರೆ, ಎಲ್ಲ ಸರಿ. ಅದರ ಘಟನೆ ನಾರಾಯಣ ಇದ್ದರ ವ್ಯಕ್ತಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಏನಾಗಿತ್ತು ಒಂದು, ಆ ವ್ಯಕ್ತಿಯನ್ನು ಭಾಳ ಹೀನಾಯವಾಗಿ ಆ ಘಟನೆ ನಡೆದು ಆರೋಪದ ಅವ್ರ ಮೇಲೆ. ಹೀಗಾಗಿ ಇವತ್ತು ಈ 17 ಜನ ಬರ್ತಾರೆ. ಅವರು 17 ಜನರಲ್ಲಿ ನಿಮಗೆ ಗೊತ್ತದೆ ಈಗಾಗಲೇ ಅವ್ರು ಯಾರಪ್ಪ ಏನು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ